ನಮಸ್ಕಾರ ಸ್ನೇಹಿತರೆ, ಪೃಥ್ವಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನೆಪ್ಚೂನ್ನ ಚಂದ್ರನದ ಟ್ರೈಟಾನ್ ಅನ್ನು ವಾಸ್ತವವಾಗಿ ಚಂದ್ರನಿಗಿಂತ ಹೆಚ್ಚಾಗಿ ಗ್ರಹವೆಂದು ಪರಿಗಣಿಸಲಾಗಿದೆ ಎಂದು ನಿಮಗೆ ತಿಳಿದಿದೆಯೇ? ಹೌದು, ಟ್ರೈಟಾನ್ ಅನ್ನು ಚಂದ್ರನಿಗಿಂತ ಹೆಚ್ಚಾಗಿ ಗ್ರಹವೆಂದು ಪರಿಗಣಿಸಲಾಗಿದೆ. ಆದರೆ ಟ್ರೈಟಾನ್ ಅನ್ನು ಏಕೆ ಗ್ರಹವೆಂದು ಕರೆಯಲಾಗುತ್ತದೆ? ಇವತ್ತಿನ ಈ ವಿಡಿಯೋದಲ್ಲಿ ನಾವು ಈ ನಿಗೂಢ ಚಂದ್ರನ ಬಗ್ಗೆ ಕೆಲವು ಆಕರ್ಷಕ ವಿಷಯಗಳನ್ನು ತಿಳಿದುಕೊಳ್ಳೋಣ. ಬನ್ನಿ. ಟ್ರೈಟಾನ್ ನೆಪ್ಚೂನ್ನ ಅತಿ ದೊಡ್ಡ ಚಂದ್ರ ಮತ್ತು ಇದು ಸಂಪೂರ್ಣ ಸೌರವ್ಯೂಹದಲ್ಲಿ 7ನೇ ಅತಿ ದೊಡ್ಡ ಚಂದ್ರವಾಗಿದೆ. ಇದು ಪ್ಲೂಟೋ ಗ್ರಹಕ್ಕಿಂತಲೂ ದೊಡ್ಡದಾಗಿದೆ ಮತ್ತು ಹಿಮ್ಮುಖ ಕಕ್ಷೆಯನ್ನು ಹೊಂದಿರುವ ನಮ್ಮ ಸೌರವ್ಯೂಹದ ಕೆಲವು ಚಂದ್ರಗಳಲ್ಲಿ ಒಂದಾಗಿದೆ. ಅಂದರೆ ಅದು ತನ್ನ ಗ್ರಹದ ತಿರುಗುವಿಕೆಯ ವಿರುದ್ಧ ದಿಕ್ಕಿನಲ್ಲಿ ಪರಿಭ್ರಮಿಸುತ್ತದೆ. ಟ್ರೈಟಾನ್ ಅನ್ನು ಕೆಲವೊಮ್ಮೆ ಗ್ರಹ ಎಂದು ಕರೆಯಲು ಒಂದು ಕಾರಣವೆಂದರೆ ಅದು ಕೆಲವು ಗ್ರಹಗಳಂತಹ ಗುಣಲಕ್ಷಣಗಳನ್ನು ಹೊಂದಿದೆ. ಉದಾಹರಣೆಗೆ, ಇದು ತೆಳುವಾದ ವಾತಾವರಣವನ್ನು ಹೊಂದಿದೆ ಮತ್ತು ಈ ವಾತಾವರಣವು ಹೆಚ್ಚಾಗಿ ಸಾರಜನಕದಿಂದ ಮಾಡಲ್ಪಟ್ಟಿದೆ. ಇದು ಭೂಮಿಯ ವಾತಾವರಣದಂತೆಯೇ ಇರುತ್ತದೆ. ಈ ವಿಶಿಷ್ಟ ಲಕ್ಷಣಗಳು ಟ್ರೈಟಾನ್ ಅನ್ನು ಇತರ ಚಂದ್ರಗಳಿಂದ ಪ್ರತ್ಯೇಕಿಸುತ್ತದೆ ಮತ್ತು ಇದನ್ನು ಸಾಮಾನ್ಯವಾಗಿ ಸೆರೆಹಿಡಿಯಲಾದ ಕುಬ್ಜ ಗ್ರಹ ಎಂದು ಕರೆಯುವ ಕಾರಣಗಳಲ್ಲಿ ಒಂದಾಗಿದೆ. ವಾಸ್ತವವಾಗಿ ಟ್ರೈಟಾನ್ ನೆಪ್ಚೂನ್ನ ಗುರುತ್ವಾಕರ್ಷಣೆಯಿಂದ ಸೆರೆಹಿಡಿಯಲ್ಪಟ್ಟಿದೆ ಎಂದು ನಂಬಲಾಗಿದೆ. ಇದು ಅದರ ಹಿಮ್ಮುಖ ಕಕ್ಷೆ ಮತ್ತು ಇತರ ಚಂದ್ರಗಳಿಗೆ ಹೋಲಿಸಿದರೆ ಅದರ ದೊಡ್ಡ ಗಾತ್ರವನ್ನು ವಿವರಿಸುತ್ತದೆ. ಟ್ರೈಟಾನ್ ನೆಪ್ಚೂನ್ ಅನ್ನು ಗ್ರಹದ ತಿರುಗುವಿಕೆಯ ವಿರುದ್ಧ ದಿಕ್ಕಿನಲ್ಲಿ ಸುತ್ತುತ್ತದೆ. ಇದು ಚಂದ್ರನಿಗೆ ಅಸಾಮಾನ್ಯವಾಗಿದೆ. ನಮ್ಮ ಸೌರವ್ಯೂಹದ ಹೆಚ್ಚಿನ ಚಂದ್ರಗಳು ತಮ್ಮ ಗ್ರಹವನ್ನು ಸುತ್ತುವ ಅದೇ ದಿಕ್ಕಿನಲ್ಲಿ ಸುತ್ತುತ್ತವೆ. ಟ್ರೈಟಾನ್ ಬಗ್ಗೆ ಮತ್ತೊಂದು ಕುತೂಹಲಕಾರಿ ಸಂಗತಿ ಏನೆಂದರೆ, ಇದು ವಶಪಡಿಸಿಕೊಂಡ ಕೈಪರ್ ಬೆಲ್ಟ್ ವಸ್ತು ಎಂದು ಭಾವಿಸಲಾಗಿದೆ. ಇದರರ್ಥ ಟ್ರೈಟಾನ್ ನೆಪ್ಚೂನ್ ಸುತ್ತಲೂ ರೂಪುಗೊಂಡಿಲ್ಲ, ಆದರೆ ಹಿಂದೆ ಕೆಲವು ಹಂತದಲ್ಲಿ ಗ್ರಹದ ಗುರುತ್ವಾಕರ್ಷಣೆಯಿಂದ ಸೆರೆ ಹಿಡಿಯಲ್ಪಟ್ಟಿದೆ. ಟ್ರೈಟಾನ್ ಸಹ ಭೌಗೋಳಿಕವಾಗಿ ಸಕ್ರಿಯವಾಗಿದೆ. ಕ್ರಯೋಮೋನ್ಮಾನಗಳು ಹಿಮಾವೃತ ವಸ್ತುಗಳನ್ನು ಹೊರಹಾಕುತ್ತವೆ. ಆದ್ದರಿಂದ ಟ್ರೈಟಾನ್ ಅನ್ನು ಅಧಿಕೃತವಾಗಿ ಚಂದ್ರ ಎಂದು ವರ್ಗೀಕರಿಸಬಹುದು. ಟ್ರೈಟಾನ್ ತಾಂತ್ರಿಕವಾಗಿ ನೆಪ್ಚೂನ್ನ ಚಂದ್ರನಾಗಿದ್ದರೂ ಅದು ಖಂಡಿತವಾಗಿಯೂ ಕೆಲವು ಗ್ರಹದಂತಹ ಗುಣಗಳನ್ನು ಹೊಂದಿದೆ. ಅದು ನಮ್ಮ ಸೌರವ್ಯೂಹದಲ್ಲಿ ಅನನ್ಯವಾಗಿದೆ. ನಮ್ಮ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಹೆಚ್ಚಿನ ಆಕರ್ಷಕ ವಿಡಿಯೋಗಳಿಗಾಗಿ ಮತ್ತು ಹೆಚ್ಚಿನ ಬಾಹ್ಯಾಕಾಶದ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.